ಇರಾನ್ ಮೇಲೆ ಇಸ್ರೇಲ್ ನಿರಂತರ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ನಲ್ಲಿದ್ದ ಭಾರತೀಯರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗ 1500ಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಕನ್ನಡಿಗರು 9 ಜನ ಇದ್ದಾರೆ. ತೆಹರಾನ್ನಿಂದ ಭಾರತೀಯರ ಮೊದಲ ಟೀಮ್ ಈಗ ಸ್ಥಳಾಂತರವಾಗ್ತಾ ಇದೆ ಅನ್ನುವಂಥ ವರದಿ ಬರ್ತಾ ಇದೆ. ಭಾರತ ಸರ್ಕಾರದ ಮನವಿಯ ಮೇರೆಗೆ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ಇರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಮೇಲೆಯೂ ಕೂಡ ಇರಾನು ದಾಳಿ ಮಾಡ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇದೆ. ಯುದ್ಧದ ಕಾರ್ಮೋಡ ಇದೆ. ತುರ್ತು ಪರಿಸ್ಥಿತಿಯನ್ನ ಹೇರಲಾಗಿದೆ. ಹಾಗಾಗಿ ಈಗ ಅಲ್ಲಿರುವಂಥ ಭಾರತೀಯರನ್ನ ಕರೆದುಕೊಂಡು ಬರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ರಕ್ಷಣೆಯನ್ನು ಕೊಡಬೇಕಾಗಿದೆ. ಸೊ ಕನ್ನಡಿಗರು ಕೂಡ ಇದ್ದಾರೆ. ಅವರನ್ನು ಕೂಡ ಕರ್ಕೊಂಡು ಬರುವಂಥ ಕೆಲಸ ಆಗಬೇಕಾಗಿದೆ. ಇರಾನ್ನಲ್ಲಿ 9 ಕನ್ನಡಿಗರಿದ್ದಾರೆ. 1500ಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಇಲ್ಲಿ ಓದೋಕ್ಕೆ ಅಂತ ಹೋಗಿದ್ದಾರೆ. ಮೆಡಿಕಲ್ಲು ಮತ್ತು ಇನ್ನುಳಿದಂಥ ಸಬ್ಜೆಕ್ಟ್ಸ್ಗಳು ಕೂಡ ಇದ್ದಾವೆ. ಅವುಗಳನ್ನೆಲ್ಲ ಓದೋಕ್ಕೆ. ಇದ್ರ ಮಧ್ಯದಲ್ಲಿ ಒಂಥರ ಭಯದ ವಾತಾವರಣ ಈಗ ಅಲ್ಲಿರುವಂಥವ್ರಿಗಿದೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬರೋದ್ರಲ್ಲಿ ಈಗ ಭಾರತ ಮೊದಲನೇ ತಂಡ ಈಗ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಣವನ್ನು ಕಳ್ಕೊಂಡಿದ್ರು. ಸದ್ಯದ ಪರಿಸ್ಥಿತಿ ಜನರು ಆತಂಕದಲ್ಲಿದ್ದಾರೆ ಅನಿಸುತ್ತೆ. ಅಷ್ಟೇನು ಜನ ಇಲ್ಲ ಹೊರಗಡೆ. ಮತ್ತು ಬಸ್ ಕೂಡ ಇಲ್ಲ. ಬಸ್ ಕೂಡ ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಬಸ್ ಬಂದಿದೆ. ಟ್ಯಾಕ್ಸಿ ಇದೆ. ನಡುವೆ ನಡೆದ ಯುದ್ಧ ಮತ್ತು ನಡೀತಾ ಇದೆ. ಎಲ್ಲರೂ ಆತಂಕದಲ್ಲಿದ್ದಾರೆ. ನಿನ್ನೆ ರಾತ್ರಿ ಕೂಡ ಸೈರನ್ ಆಗಿತ್ತು. ಒಂದು 2-3 ಬಾರಿ ನಾವೆಲ್ಲ